ಒಬ್ಬರು ಅಂಕಲ್ಲು ಒಂದು 40-45 ವರ್ಷ ಆಗಿರ್ಬೋದು, ಅಂಗಡಿಗೆ ಬಂದರು. ಒಂದು ಪ್ಯಾರಾಸಿಟಮಾಲ್ 250 ಸಿರಪ್ ಕೊಡಿ ಅಂತ ಕೇಳಿದ್ರು. ನನ್ನ ಹತ್ರ ಪ್ಯಾರಾಸಿಟಮಾಲ್ 250 ಸಿರಪ್ ಇತ್ತು, ಕೊಟ್ಟೆ. ಯಾರಿಗೆ ಅಂಕಲ್ ಅಂತ ಕೇಳಿದೆ. ಪಾಪುಗೆ ಅಂತ. ನಾನು ಕಾಮನಾಗೆ ಯಾವುದೇ ಪೇಷಂಟ್ ಬಂದರೂ ನಾನು ಯಾರಿಗೆ ಏನು ಎಷ್ಟು ಅವ್ರ ಏಜು ಅಂತಲೇ ಕೇಳ್ಕೊಡೋದು. 8 ತಿಂಗಳು ಪಾಪುಗಪ್ಪ ಅಂತಂದರು. ಏನಿದು 8 ತಿಂಗಳು ಪಾಪುಗ ಸಿರಪ್ಪು ಅಂತಂದೆ. ಹ್ಞೂ ಅಪ್ಪ ಅಂತ. ಯಾರು ಹೇಳಿದ ಅಂಕಲ್ ನಿಮಗೆ ಅಂತಂದೆ. ಹಿಂಗೆ ನಮ್ಮ ಆಫೀಸರ್ ಒಬ್ರು ಹೇಳಿದ್ರು ಅಂಕಲ್. ಯಾವ ಆಫೀಸರಪ್ಪ ಅಂತ, ಯಾವ ಆಫೀಸರ್ ಅಂತ ನಾನು ಕೇಳಿದೆ ಅವರಿಗೆ. ಹಿಂಗೆ ನಾನು KEB ವರ್ಕ್ ಮಾಡೋದು, ನಮ್ಮ ಪೈ ಆಫೀಸರ್ ಒಬ್ರು ಹೇಳಿದ್ರು ನನಗೆ ಅಂತ. ಹೌದಾ ಅಂಕಲ್, ಇಲ್ಲ 8 ತಿಂಗಳು ಮಗುಗೆ 1.5 ವರ್ಷದವರೆಗೂ ಡ್ರಾಪ್ಸ್ ಹಾಕ್ಬೇಕು ಅಂಕಲ್, ಆಮೇಲೆ ಸಿರಪ್ ಹಾಕಬೇಕು. ನೀವು ಇಷ್ಟು ಹೆವಿ ಡೋಸಿಗೆ ಮಗುಗೆ ಏನು ಕೊಡ್ತಾಯಿದ್ದೀರಾ, ಇದು ಕೊಡೋಂಗಿಲ್ಲ. ಇಲ್ಲ ಡಾಕ್ಟ್ರನ್ನ ನೀವು ಕೇಳಿ, ಇಲ್ಲ ಅಂದರೆ ಯಾರಾದರೂ ಮೆಡಿಕಲ್ ಅವ್ರನ್ನ ಕೇಳಿ ನೀವು ಅಂತ. ಇದರಿಂದ ನಾನು ಏನು ಹೇಳೋದು ಅಂದರೆ, ಪ್ರತಿಯೊಬ್ಬ ಫಾರ್ಮಸಿಸ್ಟೂ ಪ್ರತಿಯೊಬ್ಬ ಕಸ್ಟಮರ್ಗೂ ಕೇಳಿ ಯಾರಿಗೆ ಏನು ಅಂತ, ಯಾರಿಗೂ ಮಿಸ್ಗೈಡ್ ಮಾಡೋದು ಬೇಡ. ಮತ್ತು ಪಾಪಗೀಗ ನಾನು ಪ್ಯಾರಾಸಿಟಮಾಲ್ 250 ಕೊಟ್ಟಿದ್ರೆ ಹೆವಿ ಡೋಸ್ ಆಗೋದು, ನಾನು ಅವರಿಗೆ ಡೋಲೋ ಡ್ರಾಪ್ಸ್ ಕೊಟ್ಟು ಕಳಿಸ್ದೆ.